ಆಮೇಲೆ ಒಬ್ರು ಅಕ್ಕ ಮೆಸೇಜ್ ಮಾಡಿದ್ರ ಮಗು ಹುಷಾರಿಲ್ಲ ನಮ್ಮ ಮನೆಯವ್ರ ಊರಿಗೆ ಹೋಗಿದ್ದಾರೆ ಅವ್ರ ಹತ್ರ ಫೋನ್ ಇಲ್ಲ 400-500 ರೂಪಾಯಿ ಆದ್ರೂ ಬರುತ್ತೆ ಹೌದು ಅದು ಉಲ್ಟಾ ಹೊಡಿತು ಅಂತ ಏನಾರು ಆಯ್ತು ನನಗೆ ನಂಗೆ ಅನ್ಸಿಲ್ಲ ಯಾರೋ ಒಬ್ರು ತಾಯಿಗೆ ನಿಜವಾಗ್ಲೂ ಪ್ರಾಬ್ಲಮ್ ಇರುತ್ತೆ ನಾವೇನು ಅನ್ಕೊಂಡ್ಬಿಡ್ತೀವಿ ಇನ್ನು ಸುಳ್ಳು ಹೇಳ್ತಾ ಇದ್ದೇನೆ ನಾನು ಕಂಪ್ಲೀಟ್ಲಿ ಇಟ್ಸ್ ಅ ಸ್ಕ್ಯಾಮ್ ಅಂದ್ರೆ ಎಮೋಷನಲ್ ಆಗಿ ಸ್ಕ್ಯಾಮ್ ಮಾಡೋದು ಅದು ಆಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ ಇವಾಗ ನೀವು ಒಂದು ಹೇಳಿದ್ರಿ ಒಂದು ಮೀಟಪ್ ಮಾಡೋ ಟೈಮಲ್ಲಿ ಏನೋ ಆಯಿತು ಅಂತ ಮೀಟಪ್ ಮಾಡೋದು ನಾವು ರಾಂಗ್ ಪ್ಲೇಸಲ್ಲಿ ಸೆಲೆಕ್ಟ್ ಮಾಡ್ಬಿಟ್ವಿ ಏನಂತ ಹೇಳಿದ್ರಿ ನಿಮ್ಮ ಫಾಲೋವರ್ಸ್ ಹೇಳಿದ್ರಾ ಫಾಲೋವರ್ಸ್ಗೆ ಹೇಳಿದ್ದೆ ಮೀಟಪ್ ಮಾಡೋ ಜಾಗಕ್ಕೆ ನಾನು ಸ್ಟೋರೀಸ್ ಹಾಕ್ತಿದ್ದೆ ಸ್ಟೋರಿಯಲ್ಲಿ 1,000ವರೆಗೂ ರೀಪ್ಲೇಸ್ ಬರ್ತಿತ್ತು ಪ್ರತಿ ಸ್ಟೋರಿಗೂ ಯಾರ್ಯಾರು ಬರ್ತೀರಾ ಎಷ್ಟು ಜನ ಬರ್ತೀರಾ ಅಂತ ಕೇಳಿದ್ರೆ ಎಸ್ಸು ನೋ ಅನ್ನೋದಕ್ಕೆ 1,200ವರೆಗೂ ನನಗೆ ಬರ್ತಿತ್ತು ಏನು ಎಸ್ ಅಂತ ಸೊ ನನಗೆ ಫುಲ್ಲು ತಲೆ ಕೆಟ್ಟೋಗಿತ್ತು ಇಷ್ಟು ಜನ ಬಂದರೆ ಹೆಂಗೆ ಮೇಂಟೈನ್ ಮಾಡೋದು ಎಲ್ಲಿ ಏನು ಮಾಡೋದು ಏನು ವ್ಯವಸ್ಥೆ ಮಾಡಬೇಕು ಬಂದವ್ರು ಖಾಲಿ ಕೈಯಲ್ಲಿ ಕಳ್ಸೋಕ್ಕಾಗಲ್ಲ ಅವ್ರಿಗೆ ಏನು ಕೊಡಬೇಕು ಊಟದ ವ್ಯವಸ್ಥೆ ಮಾಡಬೇಕಾ ಅಥವಾ ಚಾಕ್ಲೇಟ್ ಕೊಟ್ಟರೆ ಸಾಕಾ ಅಥವಾ ರೋಸ್ ಕೊಡೋಣ ನ್ಯೂ ಇಯರ್ ಇತ್ತಲ್ಲ ನ್ಯೂ ಇಯರ್ಗೋಸ್ಕರ ಏನು ಮಾಡೋಣ ಅಂತ ಅದನ್ನೇ ಫುಲ್ಲು ತಲೆ ಕೆಟ್ಟೋಗಿತ್ತು ಬಟ್ ನಾವು ಪ್ಲೇಸ್ ಸೆಲೆಕ್ಟ್ ಮಾಡಿದ್ದು ರಾಂಗ್ ಆಗಿತ್ತು ತುಂಬ ಜನಕ್ಕೆ ಲೊಕೇಶನ್ ಗೊತ್ತಾಗಲಿಲ್ಲ ಸೊ ನಾನು ವಾಟ್ಸಪ್ಪಲ್ಲಿ ಒಂದು ಚಾನಲ್ ಕ್ರಿಯೇಟ್ ಮಾಡಿದೆ ಅದೇ ಟೈಮಲ್ಲಿ ನಿಮಗೆ ಮೀಟಪ್ ಬಗ್ಗೆ ಏನಾದರೂ ಅಪ್ಡೇಟ್ಸ್ ಬೇಕಂದರೆ ವಾಟ್ಸಪ್ ಚಾನಲ್ಗೆ ಬಂದು ಜಾಯ್ನ್ ಆಗಿ ಅಲ್ಲಿ ಲೊಕೇಶನ್ ಪಿನ್ ಮಾಡಿರ್ತೀನಿ ಅಲ್ಲಿಂದ ನೀವು ಈಸಿಯಾಗಿ ಬರ್ಬೋದು ಅಂತ ಹೇಳಿದ್ದೆ ನಾನು ವಿಡಿಯೋ ಮಾಡಿದ್ದು ಒಂಥರ ಬೇರೆ ಥರನೇ ವೈರಲ್ ಆಯ್ತದು ಆ ವಿಡಿಯೋ ಅರೌಂಡ್ 900K ಪ್ಲಸ್ ಏನೋ ಓಡ್ತದು ನಾನು ಮೀಟಪ್ದು ಅಂತ ವಿಡಿಯೋ ಮಾಡಿದ್ದದು ನಾನೇನೋ MG ರೋಡ್ ವ್ಲಾಗ್ ಮಾಡ್ದಂಗೆ ಆಗೋಯ್ತದು ಸರ್ ತುಂಬಾ ಜನಕ್ಕೆ ಅರ್ಥ ಆಗ್ಲಿಲ್ಲ ನಾನು ಅಲ್ಲಿ ಗೇಟ್ ತೋರಿಸ್ಬಿಟ್ಟು ಇಲ್ಲೊಂದು ರಾಕ್ ಇದೆ ಬಂಡೆ ಇದೆ ಈ ಬಂಡೆ ಹಿಂದ್ಗಡೆ ಒಂದು ದೊಡ್ಡ ಫೀಲ್ಡ್ ತರ ಜಾಗ ಇದೆ ಇಲ್ಲಿ ಆರಾಮಾಗಿ ನಾವು ಮಾಡ್ಬೋದು ಲಾಸ್ಟ್ ಟೈಮ್ ಮಾಡಿದ್ರಿ ನೋಡಿದೆ ನಾನು ಅದು ಇದ್ರ ಹತ್ರ ಚಿಕ್ಕ ಮಕ್ಕಳದ್ದು ಆಟದಿದೆ ಅದ್ರ ಪಕ್ಕದ್ದು ಬಂಡೆ ಹತ್ರ ನೋಡಿದೆ ನಾನು ಅಲ್ಲಿ ಮಾಡಿದೆ ನನ್ನ ಪರ್ಸನಲ್ ಫೋನ್ ನಂಬರ್ ಇಟ್ಕೊಂಡವ್ರೆ ನನ್ಗೆ 10 ಸರಿ ಫೋನ್ ಮಾಡಿ ಜಾಗ ಎಲ್ಲಿ ಗೊತ್ತಾಗ್ಲಿಲ್ಲ ಅಂದ್ರು ಸೊ ಆಮೇಲೆ ಆದ್ರೂ ಹುಡ್ಕೊಂಡು ಬಂದ್ರು ಸೊ ಬಂದಿದ್ದು ಅವ್ರಿಗೆ ಅಲ್ಲಿ ಬರೀ ನನ್ನ ಪರ್ಸನಲ್ ಕಾಂಟ್ಯಾಕ್ಟ್ ನಂಬರ್ ಇದ್ದವ್ರು ಅಷ್ಟೇ ಬಂದಿದ್ದಾಯ್ತು ಬೇರೆಯವ್ರಿಗೆ ಲೊಕೇಶನ್ ಸಿಗ್ಲಿಲ್ಲ ಸೊ ಅದರಿಂದ ನಾನು ಅಯ್ಯೋ ಪಾಪ ಎಷ್ಟು ಜನ ಬಂದಿರ್ತಾರೆ ಬೇಜಾರಾಯ್ತು ಅವರಿಗೆ ಅಂತ ಅಂದ್ಕೊಂಡು ನಾನು ಸುಮ್ಮನಾದ್ಮೇಲೆ ಆಮೇಲೆ ನನಗೆ ನೆಕ್ಸ್ಟ್ ಡೇ 2ನೇ ತಾರೀಕು ಜನವರಿ ಏನು ಥಾಟ್ ಬಂತು ಅಂದರೆ ಸರಿ ಅವ್ರಿಗೊಂದು ಸ್ಟೋರಿ ಹಾಕಿ ಯಾರ್ಯಾರು ಬಂದಿದ್ರು ಕೇಳೋಣ ಅಂತ ಅಂದ್ಕೊಂಡೆ ಅದೇ ಟೈಮ್ಗೆ ನಾನು ಸ್ವಲ್ಪ ಬ್ಯುಸಿ ಆದೆ ಊರಲ್ಲಿ ಸ್ವಲ್ಪ ಜಮೀನು ತೊಗೊತಾ ಇದ್ವಿ ಅದ್ರ ಬ್ಯುಸಿ ಆದೆ ಆಮೇಲೆ ಸರಿ 100K ಅಂತೂ ಆಗೋಯ್ತು ಹೊಸ ವರ್ಷನೂ ಸ್ಟಾರ್ಟ್ ಆಯಿತು ಹೊಸ್ದಾಗಿ ಏನಾದರೂ ಸ್ಟಾರ್ಟ್ ಮಾಡಬೇಕಲ್ಲ ಅಂತ ಇದ್ದಿದ್ದು ಟೈಮ್ ಅದು ನಾವು ಹೊಸ್ದಾಗಿ ಏನಾದರೂ ಎಕ್ಸ್ಪೆನ್ಷನ್ ಮಾಡೋ ಥರ ಪ್ಲ್ಯಾನ್ ಇತ್ತು ಲೈಕ್ ಆನ್ಲೈನಲ್ಲಿ ಒಂದು ಬಿಸ್ನೆಸ್ ಆಗಿರ್ಬೋದು ಅಥವಾ ನಮ್ಮ ಬಿಸ್ನೆಸ್ನೇ ನಾವು ಇಷ್ಟು ದಿನ ಏನು ಮಾಡ್ತಾ ಇದ್ವಿ ಇದ್ರ ಜೊತೆ ಟೈಅಪ್ ಮಾಡೋದಾಗಿರ್ಬೋದು ಈ ಥರ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಯಾವುದೂ ಸಕ್ಸಸ್ ಆಗಲಿಲ್ಲ ಅದೇ ಟೈಮ್ಗೆ ನನಗೆ ನಾವಿದ್ ಬಂತು ಸೊ ನಾವಿದ್ ಅಂದ್ರೆ ಅವ್ರನ್ನ ಕಾಲ್ ಮಾಡಿ ಏನು ಹೇಳಿದ್ದಲ್ಲ ಲೈಕ್ ನಾನು ಬೇರೆಯವ್ರದ್ದೇ ನೋಡಿದ್ದು ಗೊತ್ತಾಯ್ತು ಸೊ ಇದರಿಂದ ಬಂದವ್ರಿಗಾದ್ರೂ ಹೆಲ್ಪ್ ಆಗುತ್ತೆ ಬಿಡು ಸುಮ್ಮನೆ ಖಾಲಿ ಕೈಯಲ್ಲಿ ಹೋಗಿದಾರಲ್ಲ ಅವರಿಗೆ ಒಂದು 100 ರೂಪಾಯಿ ಸಿಕ್ದಂಗೆ ಆಗುತ್ತೆ ಬಿಡು ಅಂತ ಅದು ವಿಡಿಯೋ ಮಾಡಿಟ್ಟಿದ್ದೆ ಅದು ನಿಜವಾಗ್ಲೂ ಬರುತ್ತಾ ಇಲ್ವಾ ಅಂತ ಟೆಸ್ಟ್ ಮಾಡೋಕೆ 3-4 ದಿನ ಆಗಿತ್ತು ಅಂದ್ರೆ ನೀವು ಕನ್ಫರ್ಮ್ ಮಾಡ್ಕೊಂಡೆ ಅದನ್ನ ಜನರಿಗೆ ಹೇಳಿದ್ರಿ ಹೌದು ನಾನು ನನ್ನ ಸ್ವಂತ ಐಡಿಯಾ ಹಾಕ್ದೆ ಫಸ್ಟು ನನ್ನ ಐಡಿಯಾ ಹಾಕಿ ನಾನು ಯಾರ್ದು ರೆಫರ್ ಲಿಂಕ್ ಯೂಸ್ ಮಾಡಿದ್ರೆ ಅವ್ರಿಗೆ ಗೊತ್ತಾಗ್ತಿತ್ತು ನಾನು ಆಗಿದ್ದೀನಿ ಅಂತ ನಾನು ಓನ್ ಅಕೌಂಟ್ ಕ್ರಿಯೇಟ್ ಮಾಡಿದೆ ಅದ್ರಲ್ಲಿ ಬಂದಿಲ್ಲ ದುಡ್ಡು ಅಂದ್ರೆ ಯಾರ್ದು ರೆಫರ್ ಲಿಂಕ್ ಯೂಸ್ ಮಾಡಿದೆ ಡೈರೆಕ್ಟ್ ಪ್ಲೇಸ್ಟೋರಿಂದ ಮಾಡಿದೆ ಬಂದಿಲ್ಲ ಆಮೇಲೆ ನಮ್ಮ ತಂಗಿದು ಅಕೌಂಟ್ ಕ್ರಿಯೇಟ್ ಮಾಡಿದೆ ನಂದು ಹೆಂಗೋ ಐಡಿ ಕ್ರಿಯೇಟ್ ಆಗಿಬಿಟ್ಟಿತ್ತಲ್ಲ ನನ್ನ ರೆಫರ್ ಲಿಂಕ್ ನನ್ನ ತಂಗಿಗೆ ಕೊಟ್ಟು ಅಲ್ಲಿಂದ ಮಾಡಿಸ್ದೆ ಇದನ್ನ ಇನ್ನೊಂದಿಬ್ರು 3 ಕೈಯಲ್ಲಿ ಮಾಡಿಸ್ದೆ ಯಾರ್ದು ಆಗಲಿಲ್ಲ ಸೊ ಫೈನಲ್ ಆಗಿ ಏನು ಮಾಡಿದೆ ಅಂದರೆ ಲಾಸ್ಟ್ ಒಬ್ಬ ಹುಡುಗಂದು ರೆಫರ್ ಲಿಂಕ್ ಇತ್ತಲ್ಲ ಅದನ್ನು ಎತ್ಕೊಂಡು ಫಸ್ಟ್ ನನ್ನ ಲಿಂಕಿಂದ ಆಗಿರಲಿಲ್ಲ ನನ್ನ ತಂಗಿದಾಗಿರಲಿಲ್ಲ ನನ್ನ ತಂಗಿದು ಇನ್ನೊಬ್ರಿಗೆ ಕೊಟ್ಟಿದ್ದೆ ಅವ್ರದ್ದು ಫ್ರೆಶ್ ಅಕೌಂಟ್ ಥರ ಆಗಿತ್ತು ಅದು ಏನಾಯಿತು ಅಂತ ಪ್ರೊಸೀಜರ್ ಗೊತ್ತಾಗಲಿಲ್ಲ ಆಮೇಲೆ 4ನೇ ಹುಡುಗಂದು ಆಮೇಲೆ 5ನೇ ಹುಡುಗಂದು ನನ್ನ ರೆಫರ್ ಲಿಂಕ್ಗೆ ಕೊಟ್ಟು ಮಾಡಿಸ್ದೆ ಅದು ಆಯಿತು 6ನೇದು ಬಂದ್ಬಿಟ್ಟು ನನ್ನ ತಮ್ಮದು ಮಾಡಿಸ್ದೆ ಅದು ಆಯಿತು ಆಮೇಲೆ ಇನ್ನೊಂದು ನನ್ನ ಫ್ರೆಂಡಿಗೆ ಫೋನ್ ಮಾಡಿ ಊರಿಂದ ಮಾಡಿಸ್ದೆ ಬೇರೆ ಲೊಕೇಶನ್ನಿಂದ ನನ್ನ ಲಿಂಕ್ ಕಳಿಸಿ ಅದು ಆಯಿತು ಅದೆಲ್ಲ ಆದಮೇಲೆ ನಾನು ವಿಡಿಯೋ ರಿಲೀಸ್ ಮಾಡಿದ್ದು ಓಕೆ ಇವಾಗ ನೀವು ಅಂದ್ಕೊಂಡಿದ್ರಿ ಯಾರಾದರೂ ಮಾಡ್ಕೊಳ್ಳಿ ಅವ್ರ ಫ್ಯಾಮಿಲಿಯಲ್ಲೇ ಮಾಡ್ಕೊಳ್ಳಿ ಒಂದು 400-500 ರೂಪಾಯಿ ಆದರೂ ಬರುತ್ತೆ ಹೌದು ಅದು ಉಲ್ಟಾ ಹೊಡಿತು ಅಂತ ಏನಾರು ಆಯ್ತು ನನಗೆ ನಂಗೆ ಅನಿಸಿಲ್ಲ ಯೂಸ್ ಮಾಡ್ಕೊಂಡವ್ರು ಯೂಸ್ ಮಾಡ್ಕೊಂಡಿದ್ದಾರೆ ಓಕೆ ಸೊ ಉಲ್ಟಾ ಹೊಡಿತು ಅಂತ ನಾನು ಅದನ್ನು ಅಂದರೆ ಲೈಕ್ ಹೆಂಗೆ ಹೇಳಿ ಅದು
ಅಂದರೆ ಈಗ ನೀವು ಗ್ಯಾಮ್ಲಿಂಗ್ ಗೇಮ್ ಥರ ಅನ್ಕೊಂಡ್ಬಿಟ್ರ ಅಂತ ಜನ. ಸ್ಟಿಲ್ ನಾನು ಇವತ್ತೂ ಯಾರಿಗಾದ್ರೂ ಪೇಮೆಂಟ್ಸ್ ಮಾಡ್ಬೇಕಂದ್ರೆ ನಾವೇ ಆ್ಯಪೇ ಯೂಸ್ ಮಾಡೋದು. ನನಗೆ ಇವತ್ತಿಗೂ ನಾನು ಸಣ್ಣ ಪುಟ್ಟ ಅಂದರೂ 10-15 ಸಾವಿರ ರೂಪಾಯಿ ಪೇಮೆಂಟ್ ಮಾಡ್ತೀನಿ ಯಾರಿಗಾದ್ರೂ ಒಬ್ರಿಗೆ ಪೇಮೆಂಟ್ ಮಾಡಬೇಕಂದ್ರೆ. ಕಮ್ಮಿ ಅಂದ್ರೂ ನಾನು ಮಿನಿಮಮ್ 3000 ಹತ್ರ ಪೇಮೆಂಟ್ಸ್ ಇರುತ್ತೆ. ನಾನು ಪೇಮೆಂಟ್ಸ್ ಮಾಡಿದಾಗ ನೆನ್ನೆ ಇನ್ನೂ ಒಬ್ಬರಿಗೆ 20,000 ರೂಪಾಯಿ ಪೇಮೆಂಟ್ ಮಾಡಿದ್ದೀನಿ. ಲೈಕ್ ಫೋನ್ಪೇ ಥರನೇ. ಫೋನ್ಪೇಲಿ ಮಾಡಿದರೆ 1 ರೂಪಾಯಿ ಬರ್ತಿರ್ಲಿಲ್ಲ. ನಾನು ನಾವೆಲ್ಲಿ ಮಾಡಿದ್ದಕ್ಕೆ 300 ರೂಪಾಯಿ ಬಂದಿದೆ. ಇವಾಗಲೂ ಕೂಡ ಕ್ಯಾಶ್ ಬ್ಯಾಕ್ ಥರ ಬರುತ್ತೆ. ಕ್ಯಾಶ್ ಬ್ಯಾಕ್ ಅಂದ್ರೆ ರೆಫರ್ ಮಾಡಿದ್ರೆ ಬರ್ತಿಲ್ಲ, ನಾವು ಮಾಡೋ ಸಣ್ಣ ಪುಟ್ಟ ಪೇಮೆಂಟ್ಸ್ಗೆಲ್ಲ ಬರ್ತಾ ಇದೆ ನಮಗೆ. ಅಂದರೆ ಕ್ಯಾಶ್ ಬ್ಯಾಕ್ ಬರುತ್ತೆ, ಯಾವ ರೀತಿ ಬರುತ್ತೆ? ಕ್ಯಾಶ್ ಬ್ಯಾಕ್ ಡೈರೆಕ್ಟ್ ಅಕೌಂಟ್ಗೆ ಬರುತ್ತೆ. ಓಕೆ. ಈಗ ಸ್ಟಾರ್ಟಿಂಗಲ್ಲಿ ಟೆಡ್ ಜಾಪಲ್ಲಿ ಕೊಟ್ಟನಲ್ಲ, ಟೆಸ್ ಕೊಟ್ಟರು, ಫೋನ್ಪೇ ಕೊಟ್ಟರು, ಪೇಟಿಎಂ ಕೊಟ್ಟರು, ಎಲ್ಲರೂ ಕೊಡ್ತಾರೆ ಸ್ಟಾರ್ಟಿಂಗಲ್ಲಿ. ಎಲ್ಲರೂ ಕೊಡ್ತಾರೆ. ಇವಾಗ SMR ಕೊಡ್ತಾ ಇಲ್ವಾ ಹಂಗೆ. ನಾನು ಫೆಬ್ರವರಿಲಿ ನಾವಿದಿನ್ನೇನು ಸ್ಟಾಪ್ ಮಾಡೋಣ ಅಂದಾಗ SMR ಇದ್ದಿದ್ದು 86,000 ಫಾಲೋವರ್ಸ್ ಅವ್ರದ್ದು ಇದ್ದಿದ್ದು. ನಾನು ನಾನು ಸ್ಟಾರ್ಟ್ ಮಾಡಿದಾಗ 64,000 ಫಾಲೋವರ್ಸ್ ಇದ್ರು 1 ವರ್ಷದ ಹಿಂದೆ. ಆಮೇಲೆ ನಾನು ನಾವಿ ಸ್ಟಾರ್ಟ್ ಮಾಡಿದಾಗ 86,000 ಫಾಲೋವರ್ಸ್ ಇದ್ರು. ಸೊ ಅವರು ತೆಲುಗಲ್ಲಿ ಏಜುಡ್ ಅಂತ ಒಬ್ರು ಇದ್ದಾರೆ, ಅವ್ರ ಹಿಸ್ಟ್ರಿನೂ ಗೊತ್ತು. ಅವ್ರು ತುಂಬ ದೊಡ್ಡ ಬ್ಯಾಕ್ಗ್ರೌಂಡ್ ಇದೆ. ಲವ್ ಮ್ಯಾರೇಜ್ ಆಗಿ ಮನೇಲಿ ಅಪೋಸ್ ಮಾಡಿದ್ದಕ್ಕೆ ಕೆಲಸ ಕಾರ್ಯ ಹುಡ್ಕೊಂಡು ಬೆಂಗಳೂರಿಗೆ ಬಂದು, ಬೆಂಗಳೂರಲ್ಲಿ ಸಣ್ಣ ಪುಟ್ಟ ಸ್ಟ್ರೀಟ್ ಫುಡ್ಸು, ದೋಸೆ, ಊರ್ವಶಿ ಥಿಯೇಟ್ರು, ಹೈ ಎಂಡ್ ಹೋಟ್ಲುಗಳು ಹೆಂಗಿರುತ್ತೆ ಬೆಂಗಳೂರಲ್ಲಿ, ಸ್ಟ್ರೀಟ್ಸ್ ಹೆಂಗಿದೆ, ಮತ್ತು ಕಾಲೇಜ್ ವೇರ್ಸ್ ಹೆಂಗಿರಬೇಕು, ಮಾತಾಡೋ ಸ್ಟೈಲ್ ಹೆಂಗಿರ್ಬೇಕು ಅಂತ ಹೇಳ್ಕೊಂಡು ವಿಡಿಯೋಸ್ ಮಾಡ್ಕೊಂಡು ಬಂದವರು ಅವರು. ಅವ್ರಿಗೆ ಯಾವುದೂ ಕ್ಲಿಕ್ ಆಗಲಿಲ್ಲ ಅಷ್ಟು ಮಟ್ಟಿಗೆ. ಆಮೇಲೆ ಅವ್ರು ದುಡ್ಡು ಕೊಡೋಕೆ ಸ್ಟಾರ್ಟ್ ಮಾಡಿದ್ರು. ನಾನು ಕೊಟ್ಟಿದ್ದೀನಿ, ನಾನು ಇಲ್ಲ ಅಂತಿಲ್ಲ. ಸೊ ಬಂದಿರೋ ದುಡ್ಡು ಹಿಂಗಾದ್ರೂ ಸ್ಪೆಂಡ್ ಮಾಡೋಣ ಅಂತ ನಾನು ಮಾಡಿದೆ. ನನಗದು ಸರಿ ಬರಲಿಲ್ಲ. ನಿಮಗೆ ವ್ಯೂವರ್ಸ್ಗೂ ಸೇರಿಸಿ ಎಕ್ಸಾಂಪಲ್ ಹೇಳ್ತೀನಿ. SMR ಅವ್ರದ್ದು ಮೊನ್ನೆ ಒಂದು ವಿಡಿಯೋ ನೋಡಿದೆ. ಬರೀ 3 ಫೋನ್ಸು, ವಿವೋ ಫೋನ್ಸ್, 3 ವಿವೋ ಫೋನ್ಸ್ ಗಿವ್ ಅವೇ ಅಂತ ಅನೌನ್ಸ್ ಮಾಡಿದ್ದಾರೆ. 37 ಲಕ್ಷ ಕಮೆಂಟ್ಸ್ ಬಂದಿದ್ದಾವೆ. ನನ್ನ ಮೈಂಡಲ್ಲಿ ಒಂದು ಥಾಟ್ ಬಂತು, ಒಂದು ಪೇಪರ್ ತೊಗೊಳ್ಳೋಣ, ರ್ಯಾಂಡಮ್ ಒಂದೇ ಹೆಸ್ರನ್ನ 37 ಲಕ್ಷ ಕಾಪೀಸ್ ತೆಗೆದು ಒಂದು ರಾಶಿ ಹಾಕೋಣ. ಒಂದು ರಾಶಿ ಹಾಕಿದ್ರೆ ಎಷ್ಟು ಪೀಸ್ ಪೇಪರ್ಸ್ ಆಗುತ್ತೆ ಜನಗಳು ಕಣ್ಣಲ್ಲಿ ನೋಡಲಿ. ಅದರಲ್ಲಿ 3 ಚೀಟಿ ಎತ್ಕೊಳ್ಳೋಣ, ಮಿಕ್ಕಿದ್ದು ಸುಟ್ಟಾಕೋಣ, ಜನಕ್ಕೆ ಆವಾಗ ಬುದ್ಧಿ ಬರುತ್ತೆ ಅಂತ ನಾನು ಪ್ಲ್ಯಾನ್ ಮಾಡಿದೆ. ಆ 37 ಲಕ್ಷ ಪ್ರಿಂಟ್ಸ್ ತೆಗಿಬೇಕಂದ್ರೆ ನನಗೆ 30,000 ಖರ್ಚು ಬೀಳುತ್ತೆ. ನಾನೇನಕ್ಕೆ ಮಾಡ್ಬೇಕು ಅದನ್ನು? 30,000 ಖರ್ಚು ಬೀಳುತ್ತೆ ನನಗೆ. ನಾನು ಪೇಪರು, ಪ್ರಿಂಟಿಂಗು, ಕಟ್ಟಿಂಗು, ಅದನ್ನು ಎತ್ಕೊಂಬರೋದು ಹೆಂಗೆ, ಆಟೋ ಚಾರ್ಜು ಎಲ್ಲ ಲೆಕ್ಕ ಮಾಡಿ ಅಷ್ಟು ಮಾಡಿದ್ರು ಏನು ಪ್ರಯೋಜನ ಇಲ್ಲ, ಜನಕ್ಕೆ ಅರ್ಥ ಆಗಲ್ಲ ಅಂತ ಬಿಟ್ಬಿಟ್ಟೆ. ಮೇನ್ ಅದೊಂದು. ನೀವೇ ಒಂದು ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು ಪೀಸ್ ಆಫ್ ಪೇಪರಲ್ಲಿ ಇಷ್ಟರಲ್ಲಿ ಒಂದು ಹೆಸರು ಬರೀಬೋದು. ಒಂದು A4 ಸೈಜ್ ಶೀಟಲ್ಲಿ ನಾನು ಅರೌಂಡ್ 250 ಹೆಸರು ಪ್ರಿಂಟ್ಸ್ ಹಾಕೋದಕ್ಕೆ ಪ್ಲ್ಯಾನ್ ಮಾಡಿದ್ದೆ. 250 ಅಂದರೆ 37 ಲಕ್ಷ ಪ್ರಿಂಟ್ಸ್ ಅಂದರೆ ಎಷ್ಟು ಪೀಸ್ ಆಗ್ಬೋದು? ಅದರಲ್ಲಿ 3 ಪೀಸ್, ಬರೀ 3 ಪೀಸ್ ತೆಗೆದು ಸೈಡ್ಗಿಟ್ಟು ಮಿಕ್ಕಿದ್ದನ್ನೆಲ್ಲ, ಅಂದರೆ ಮಿಕ್ಕಿದ್ದು ಎಷ್ಟು ಲಕ್ಷ ಕಮೆಂಟ್ಸ್ ಇದಾವೋ ಎಲ್ಲ ಸುಟ್ಟಾಕಿದ್ರೆ ಹೆಂಗಿರುತ್ತದು ಫೀಲು? ಈಗ ನಿಮ್ಮನ್ನ ಕೇಳಬೇಕು ಅಂದರೆ ಅದು ಗಿವ್ ಅವೇ ಕೊಡ್ತಾರಲ್ಲ, ಅದು ಯಾವ ರೀತಿ? ಕಂಪ್ಲೀಟ್ಲಿ ಇಟ್ಸ್ ಅ ಸ್ಕ್ಯಾಮ್. ಸ್ಕ್ಯಾಮ್ ಅಂದರೆ ಎಮೋಷ್ನಲ್ ಆಗಿ ಸ್ಕ್ಯಾಮ್ ಮಾಡೋದು. ಅದು ಜನರು ಅರ್ಥ ಮಾಡಬೇಕು. ಯಾರು ಫ್ರೀಯಾಗಂತೂ ಯಾರು ಕೊಡೋದಿಲ್ಲ. ಲೈಕ್ ನಾನು ಯಾವತ್ತೂ ಫ್ರೀಯಾಗಿ ಕೊಟ್ಟಿಲ್ಲ, ನಾನು ಯಾರಿಗೂ ಏನೂ ಫ್ರೀಯಾಗಿ ಗಿವ್ ಅವೇ ಮಾಡಿಲ್ಲ. ನನಗೆ ಒಂದಷ್ಟು ಇನ್ಕಮ್ ಬರ್ತಾ ಇದೆ ಅಂದ್ರೇ ನಾನು ಕೊಡೋದಕ್ಕೆ ಸಾಧ್ಯ. ನಮ್ಮದು ದೊಡ್ಡ ರಾಜಮಂತನ, ನಾವು ದಾನ ಧರ್ಮ ಮಾಡೋದು ಅದೆಲ್ಲ ಯಾವಾಗಿನ ಕಾಲಕ್ಕೂ ಹೋಗ್ಬಿಡ್ತದೆ. ಇವಾಗಿನ ಕಾಲಕ್ಕೆ ಲೆಕ್ಕ ಮಾಡಿಕೊಂಡ್ರೆ ರಾಜಮಂತಂದವರು ಇದ್ದಾರೆ, ನವಾಬರು ಇದ್ದಾರೆ, ಕುಬೇರರು ಇದ್ದಾರೆ. ಸೊ ಅವ್ರು ಯಾರು ಮಾಡೋದಿಲ್ಲ. ಮಾಡಿದ್ರು ಅವ್ರು ಟ್ಯಾಕ್ಸ್ ಬೆನಿಫಿಟ್ಸ್ಗೋಸ್ಕರ ಮಾಡ್ತಾರೆ. ನಾನು ಡೈರೆಕ್ಟಾಗಿ ಓಪನ್ ಆಗಿ ಹೇಳ್ತೀನಿ, ಟ್ಯಾಕ್ಸ್ ಬೆನಿಫಿಟ್ಸ್ಗೋಸ್ಕರ ಸ್ಕೂಲ್ನ ಉದ್ಧಾರ ಮಾಡ್ತಾರೆ, ದೇವಸ್ಥಾನಗಳು ಉದ್ಧಾರ ಮಾಡ್ತಾರೆ, ಕೊಡಬೇಕು ಅಂತಿರುತ್ತೆ. ಅದು ಆ ಟ್ಯಾಕ್ಸ್ ಅಮೌಂಟ್ ಉಳಿಸ್ಕೊಳ್ಳೋದಕ್ಕೆ ಅನ್ನದಾನ ಮಾಡ್ತಾರೆ, ಮತ್ತೆ ಸ್ಕೂಲಲ್ಲಿ ಸಣ್ಣ ಪುಟ್ಟ ಹಂಚ್ತಾರೆ. ಅದು ನಂಗೆ ಗೊತ್ತಿರೋದೆ. ನಿಜವಾಗ್ಲೂ ಮನಸ್ಫೂರ್ತಿಯಾಗಿ ಸಹಾಯ ಮಾಡೋರು ಯಾರು ಅಂದರೆ ಯಾರು ಏನೋ ಅಂತ ಗೊತ್ತಿರೋದಿಲ್ಲ. ದೇವಸ್ಥಾನಗಳಲ್ಲಿ ವಾರ ಅನ್ನದಾನ ಮಾಡ್ತಾರೆ ನೋಡಿ, ಅವ್ರು ಮಾಡ್ತಾರೆ. ಅವ್ರದನ್ನು ನಾನು ಒಪ್ಕೊತೀನಿ. ಈ ಫೋನ್ ಗಿವ್ ಅವೇ ಕೊಡೋದು ಅದೆಲ್ಲ ವೇಸ್ಟು.
ಇವರು ನನಗೆ ಬಂದಿರೋ ದುಡ್ಡು ಸ್ವಲ್ಪ ಜನಕ್ಕೆ ಹಂಚೋಣ ಅಂದ್ಬಿಟ್ಟು ನಾನು ಟ್ರೈ ಮಾಡಿದೆ. ಒಬ್ಬರು ಒಂದು ವಿಡಿಯೋ ಮಾಡಾಕಿದೆ, ಪೆಟ್ರೋಲ್ಗೆ ಈ ಥರ 400 ರೂಪೀಸ್ ಸಮಥಿಂಗ್ ಏನೋ ಬೇಕು ಅಂತ ಕೇಳಿದ್ರು. ನಾನು ಅವ್ರಿಗೆ ಹಾಕಿದೆ, ಅವ್ರು ನನಗೆ ರಿಟರ್ನ್ ಹಾಕಿದ್ರು. ಆಮೇಲೆ ಒಬ್ಬರು ಅಕ್ಕ ಮೆಸೇಜ್ ಮಾಡಿದ್ರ, ಮಗು ಹುಷಾರಿಲ್ಲ, ನಮ್ಮ ಮನೆಯವ್ರ ಊರಿಗೆ ಹೋಗಿದ್ದಾರೆ, ಅವ್ರ ಹತ್ರ ಫೋನ್ ಇಲ್ಲ ಅಂತಂದರು. ಅದು ನಾನು ಅಮೌಂಟ್ ಹಾಕ್ದೆ, ವಿಡಿಯೋ ಮಾಡಿಲ್ಲ. ಅದೇ ಥರ ಆ ಗ್ಯಾಪಲ್ಲಿ ಒಂದು 7-8 ಸಾವಿರ ರೂಪಾಯಿವರೆಗೂ ನಾನು ಮಾಡಿದ್ದೀನಿ. ಬಟ್ 1-2 ವೀಡಿಯೋಸ್ ಹಾಕಿರ್ತೀನಿ ಅಷ್ಟೇ, ಮಿಕ್ಕಿದ್ದು ನಾನು ವೀಡಿಯೋಸ್ ಹಾಕಕ್ಕೆ ಹೋಗಲಿಲ್ಲ. ಅಂದರೆ ಒಂದು ಕಡೆ ಅಂದರೆ ಈ ಕಡೆ ಅಂದರೆ ಏನಂದರೆ ಎಮೋಷ್ನಲಿ ಬ್ಲಾಕ್ ಮಾಡೋದಾಗಿರ್ಬೋದು, ಅದು ಅಲ್ಲದೆ ಅದೇ ಥರ ವ್ಯೂವರ್ಸು ಕೂಡ ಸ್ಕ್ಯಾಮ್ಗಳು ಮಾಡ್ಬೋದಲ್ಲ ಅಂತ. ಅಂದರೆ ಈ ಕಮೆಂಟ್ ಮಾಡೋರು, ಈಗ ನಮಗೂ ಕೂಡ ಕಮೆಂಟ್ಸ್ಗಳು ಬಂದಿದೆ. ಅಂದರೆ ಎತ್ತಿದ್ರೆ ಮಾತಿದ್ರೆ ತಾಯಿಗೆ ಹುಷಾರಿಲ್ಲ, ಅದು ಇದು ಅಂತ ಬರ್ತಾನೆ ಇರ್ತಾವೆ, ನಿಮಗೂ ತುಂಬ ಬಂದಿರ್ತವೆ. ಇದು ರಿಯಾಲಿಟಿನ ನಂಬೋದು ಹೇಗೆ ಅಂತ. ಅಂದರೆ ಈಗ ಯಾರೋ ಒಬ್ಬರು ತಾಯಿಗೆ ನಿಜವಾಗ್ಲೂ ಪ್ರಾಬ್ಲಮ್ ಇರುತ್ತೆ, ನಾವೇನು ಅನ್ಕೊಂಡ್ಬಿಡ್ತೀವಿ, ಇನ್ನು ಸುಳ್ಳು ಹೇಳ್ತಾ ಇದ್ದಾನೆ ಅಂತ, ಇದು ಉಲ್ಟಾ ಹೊಡಿತಾ ಇದೆ ಅಂತಾನ. ಅದು ಹಂಗಲ್ಲ. ಇವಾಗ ನೋಡಿ, ನಾವಿದು ಮಾಡ್ತಾ ಇದ್ದ ಟೈಮಲ್ಲಿ ನಮ್ಮ ತಾಯಿಗೂ ಸ್ವಲ್ಪ ಹುಷಾರಿರಲಿಲ್ಲ. ಆ ಟೈಮಲ್ಲಿ ನೀವು ನೋಡಿರ್ಬೋದು, 1-2 ತಿಂಗಳು ಕರೆಕ್ಟಾಗಿ ನಾನು ವೀಡಿಯೋಸ್ ಮಾಡಿಲ್ಲ. ಅವ್ರಿಗೂ ಹಾರ್ಟ್ ಪ್ರಾಬ್ಲಮ್ ಆಯಿತು. ನಾನೆಲ್ಲೋ ಆಚೆ ಡಿಸ್ಕ್ಲೋಸ್ ಮಾಡ್ಕೊಂಡಿಲ್ವಲ್ಲ, ನನಗೂ ಪ್ರಾಬ್ಲಮ್ ಇದೆ, ನಾನು ಮನುಷ್ಯನೇ, ನಮಗೂ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಬರ್ತವೆ. ನಾವು ಏನು ಮಸ್ತಾಗಿ ದುಡ್ಡು ಇಟ್ಕೊಂಡಿರೋರು ಆ ಥರ ಏನೂ ಅಲ್ಲ. ನಾವು ತಿಂಗಳು ಪೂರ್ತಿ ದುಡಿಬೇಕು, ಆ ದುಡ್ಡಲ್ಲೇ ನಾವು ತಿಂಗಳು ಪೂರ್ತಿ ನಡೆಸಬೇಕು. ಸೊ ನಮ್ಮದು ಈ ಥರನೇ ಇರೋದು ಕಮಿಟ್ಮೆಂಟ್ಸು, ಪ್ರತಿಯೊಬ್ಬರದ್ದು ಇದೇ ರೀತಿ ಇರೋದು. ಇನ್ನೂ ಕೆಲವ್ರದ್ದು ಏನಂದರೆ ತಿಂಗ್ಳಿಗೆ ಒಂದ್ಸರಿ ಬರುತ್ತೆ, ಕೆಲವ್ರಿಗೆ ತಿಂಗಳು ಪೂರ್ತಿ ಸ್ವಲ್ಪ ಬರುತ್ತೆ. ತಿಂಗ್ಳಿಗೆ ಒಂದ್ಸರಿ ಬರೋದು ಸ್ಯಾಲ್ರಿಡ್ ಪರ್ಸನ್ಸ್ಗೆ, ನಮ್ಗೆ ಯಾವುದೇ ರೀತಿ ಸ್ಯಾಲ್ರಿ ಬರೋದಿಲ್ಲ. ನಮಗೆ ಡೈಲಿ ದುಡ್ಡು ರೊಟೇಷನ್ ಆಗ್ತಾ ಇರುತ್ತೆ. ಅದು ಬೇರೆ ಥರ, ಇದು ಬೇರೆ ಥರ. ಸೊ ಗಿವ್ ಅವೇ ಅಂತ ಕೊಡೋದಾದರೆ ಈ ಕಮೆಂಟ್ ಮಾಡಿದವರಿಗೆ ಮಾತ್ರ, ಫಾಲೋ ಮಾಡಿದವರಿಗೆ ಮಾತ್ರ, ಅದಂತೂ ಫಾಲೋ ಮಾಡಿರಬೇಕು, 5 ಜನಕ್ಕೆ ಶೇರ್ ಮಾಡಿರಬೇಕು. ಅದರಿಂದ ಏನಾಗುತ್ತೆ ಅಂದರೆ ಬಿಸ್ನೆಸ್ ಬಿಲ್ಡ್ ಆಗುತ್ತೆ ಅಷ್ಟೇ. ಅಂದರೆ ಇವಾಗ ಒಂದು ನೀವು ಹೇಳಿದ ಪ್ರಕಾರ ಒಂದು ಇನ್ಸ್ಟಾಗ್ರಾಮ್ ಐಡಿ ಅಂದರೆ ಇವಾಗ ಯಾವುದೋ ಒಂದು ಹೊಸ ಬಿಸ್ನೆಸ್ ತೆಗ್ದಂಗೆ ಅಂತ ಅವರು ಒಂದು ಸ್ವಲ್ಪ ಏನು ಆಫರ್ಗಳು ಬಿಡ್ತಾರೆ. ಇವಾಗ ರೆಫರ್ ಮಾಡಿದ್ರೆ ಇಷ್ಟು ದುಡ್ಡು ಕೊಡ್ತೀನಿ ಅಂತ ಬಿಡ್ತಾರೆ. ಇವರು ಅದೇ ಥರ ಗಿವ್ ಅವೇ ಕೊಡೋದು ಮುಖಾಂತರ ಅದೇ ಥರ ಆಯ್ತಲ್ಲ ಅಂತ ಒಂದು ರೀತಿ ನೋಡೋಕೆ ಹೋದರೆ. ಗಿವ್ ಅವೇ ಅಂದರೆ ಎಕ್ಸಾಕ್ಟಾಗಿ ಯಾವಾಗ ಸಿಗುತ್ತೆ ಅಂದರೆ, ಕೆಲವೊಂದು ಬ್ರ್ಯಾಂಡ್ಸು ಅವರ ಫೋನ್ಸ್ನ ಪ್ರಮೋಟ್ ಮಾಡೋದಕ್ಕೆ, ಅವರೊಂದು ಪ್ರಾಡಕ್ಟ್ ಪ್ರಮೋಟ್ ಮಾಡೋದಕ್ಕೆ ಪ್ರಾಡಕ್ಟ್ನ ನೀವೇ ಇಟ್ಕೊಳ್ಳಿ ಅಂತ ಹೇಳ್ಬಿಟ್ಟು ಏನಾರು ಹೇಳ್ತಾರೆ. ಕಂಪ್ನಿಯವರೇ ಕೊಡ್ತಾರೆ, 10-15 ಪೀಸಸ್ ಕೊಡ್ತಾರೆ. ಕೆಲವ್ರಿಗೆ ಕೊಟ್ಟಿರೋರ್ನು ನಾನು ನೋಡಿದ್ದೀನಿ. ಕೊಟ್ಟಿದ್ದವ್ರನ್ನ ಅವ್ರೇನು ಮಾಡ್ತಾರೆ, ಅವ್ರಿಗೆ ಇಷ್ಟು ವರ್ಷದಿಂದ ಸಪೋರ್ಟ್ ಮಾಡಿರೋ ಅನ್ನೋ ನಿಯತ್ತಿಟ್ಕೊಂಡು ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಯಾರಿಗಾದ್ರೂ ಅವಶ್ಯಕತೆ ಇರೋರಿಗೆ ಇದನ್ನು ಕೊಡೋಣ ಅಂತ ಮುಂದೆ ಬರ್ತಾರೆ. ಆಯ್ತಾ? ಇದ್ರಿಂದನೇ ನಾನು ಬೆಳಿಬೇಕು ಅಂತ ಬರೋದು ಬೇರೆ, ನಮ್ಮನ್ನ ಇಷ್ಟು ದಿನ ಬೆಳೆಸಿದಾರೆ ಅಂತ ನಿಯತ್ತಿಟ್ಕೊಂಡು ಬರೋದು ಬೇರೆ. 2 ವರ್ಡ್ಸು ಅರ್ಥ ಆಗಿರ್ಬೋದು. ತುಂಬ ಜನ 10 ವರ್ಷ 15 ವರ್ಷ ಸ್ಟ್ರಗಲ್ ಮಾಡಿ ಯೂಟ್ಯೂಬಲ್ಲಿರೋರೆಲ್ಲ ಇವಾಗ ದೊಡ್ಡ ಯೂಟ್ಯೂಬರ್ಸ್ ಆಗಿದ್ದಾರೆ. ಅವ್ರಿಗೂ ಕಂಪ್ನೀಸೇ ಕೊಡ್ತಾರೆ, ನೀವು ಈ ಥರ ಗಿವ್ ಅವೇ ಕೊಡಿ ಅಂತಾನೆ ಕೊಡ್ತಾರೆ. ಅದನ್ನ ಕೊಡೋದು ಬೇರೆ, ನನಗೆ ವ್ಯೂವರ್ಸ್ ಬರಲಿ ಅಂತಾನೆ ಕ್ರಿಯೇಟ್ ಮಾಡ್ಕೊಳ್ಳೋದು ಬೇರೆ. ಆಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ.